ಕರಿಬಸವೇಶ್ವರ ಸ್ವಾಮಿ ಕರುಣೆ ತೋರೆಯ, ಕರಿಬಸವೇಶ್ವರ ಸ್ವಾಮಿ ಕರುಣೆ ತೋರೆಯ. ದೀನನಾಗಿ ನಾನು ಬಂದೆ ನೋಡೆಯ, ದೀನನಾಗಿ ನಾನು ಬಂದೆ ನೋಡೆಯ. ಕರಿಬಸವೇಶ್ವರ ಸ್ವಾಮಿ ಕರುಣೆ ತೋರೆಯ. ದೀನನಾಗಿ ನಾನು ಬಂದೆ ನೋಡೆಯ, ಕರಿಬಸವೇಶ್ವರ ಸ್ವಾಮಿ ಕರುಣೆ ತೋರೆಯ. ಪೂಜಿಸಲು ನಿನ್ನ ಮಂತ್ರ ತಿಳಿದಿಲ್ಲ, ಲೀಲೆಯನ್ನು ಹಾಡು ರೀತಿ ತಿಳಿದಿಲ್ಲ. ಪೂಜಿಸಲು ನಿನ್ನ ಮಂತ್ರ ತಿಳಿದಿಲ್ಲ, ಲೀಲೆಯನ್ನು ಹಾಡು ರೀತಿ ತಿಳಿದಿಲ್ಲ. ಧ್ಯಾನವನ್ನು ಮಾಡೋ ಶಾಂತಿ ನನಗಿಲ್ಲ, ಯೋಗದಲ್ಲಿ ತೇಲೋ ಭಾಗ್ಯ ನನಗಿಲ್ಲ. ಎಡೆಯನ್ನು ನೀಡೋ ಶಕ್ತಿ ನನಗಿಲ್ಲ, ನಿನ್ನ ಜಪ ಮಾಡಿ ನಾನಿರುತ್ತೆ ನಯ್ಯ. ಸಲಹೆಂದು ನಿನ್ನ ಬೇಡುತ್ತಿಗೆ ನಯ್ಯ, ಕರಿಬಸವೇಶ್ವರ ಸ್ವಾಮಿ ಕರುಣೆ ತೋರೆಯ. ದೀನನಾಗಿ ನಾನು ಬಂದೆ ನೋಡೆಯ, ಕರಿಬಸವೇಶ್ವರ ಸ್ವಾಮಿ ಕರುಣೆ ತೋರೆಯ. ಇವತ್ತು ನಾವು ಉಕ್ಕಡಗಾತ್ರಿ ಅಜ್ಜಯ್ಯನ 19ನೇ ವರ್ಷದ ಒಂದು ಪೂಜಾ ಕಾರ್ಯಕ್ರಮ, ವಿಶೇಷ ಪೂಜಾ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ. ಇವತ್ತು ಒಂದು ಆಶ್ಚರ್ಯಕರ ಒಂದು ಸಂಗತಿ ಅಂದರೆ 18 ವರ್ಷಗಳ ಕಾಲ ನಾವು ಏನು ಇಲ್ಲಿವರೆಗೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ಮಾಮೂಲಿಯಾಗಿತ್ತು. ಇವತ್ತು ನಿಜವಾಗ್ಲೂ ಮಳೆರಾಯ ತುಂಬ ಚೆನ್ನಾಗಿ ಬಂದ. ನಾವೆಲ್ಲರೂ ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀವಿ. ನಾವು ಗಂಗೆ ತಾಯಿಯನ್ನು ಮಡಿಯ ರೂಪದಲ್ಲಿ ನಾವು ದರ್ಶನ ಮಾಡಿದ್ದೀವಿ. ಇವತ್ತು ರಿಯಲಿ ಇವತ್ತು ಅಜ್ಜಯ್ಯನ ಭಕ್ತರೆಲ್ಲ ಕಣ್ತುಂಬಿಕೊಂಡ್ರು, ತುಂಬ ಖುಷಿಪಟ್ಟರು. ಈ ಅಜ್ಜಯ್ಯ ನಿಮಗೆಲ್ಲ ಗೊತ್ತಿದೆ, ಮಾಟ ಮದ್ದು ಮಂತ್ರ ಯಾವುದೇ ಗಾಳಿ ಪಿಸಾಚಿ ಇಲ್ಲಿ ಅಜ್ಜಯ್ಯನ ಸನ್ನಿಧಿಗೆ ಬಂದು ಒಂದು ದರ್ಶನ ಮಾಡಿ ಹೋದರೆ ಸಾಕು, ಎಲ್ಲ ಪೀಡೆ ಪಿಸಾಚಿ ಎಲ್ಲ ದೂರ ಆಗುತ್ತೆ. ಹಾಗೆ ನಾವು ಪ್ರತಿ ವರ್ಷ ಒಂದು 1500-2000 ಜನ ಬರ್ತಾಯಿದ್ರು. ಇವತ್ತು ಇತಿಹಾಸದ ಪುಟಕ್ಕೆ ಸೇರಿಸಿದ ಸುಮಾರು ಇವನ್ ಹೆಲ್ತ್ ಕ್ಯಾಂಪ್ ಕೂಡ ಬಂದಿತ್ತು. ಇವನ್ ಐ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪು, ಆಮೇಲೆ ಇದು ಆರ್ಥೋಪೆಡಿಕ್, ಸುಮಾರು 4 ಇಲಾಖೆಗಳ ಸಹಯೋಗದೊಂದಿಗೆ ಒಂದು ಆರೋಗ್ಯಕರ ಶಿಬಿರ ಇತ್ತು. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೀತು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇವಾಗ 21ನೇ ಶತಮಾನದಲ್ಲಿ ನಮ್ಮ ಏನು ತಂಡದ ಜನ ಈ ಒಂದು ಲಂಬಾಣಿ ಸಂಸ್ಕೃತಿ ನಾವು ಮರ್ತು ಬಟ್ ಅಜ್ಜಯ್ಯನಿಗೋಸ್ಕರ ಅವರು ಖುಷಿಯಿಂದ ಸಂತೋಷದಿಂದ ನಮ್ಮ ಜನಾಂಗದ ಒಂದು ಸಂಸ್ಕೃತಿಯನ್ನು ಎತ್ತಿ ತೋರಿಸಿದ್ದಾರೆ. ಸೊ ಇದು ಒಂದು ವಿಶೇಷ. ಅದ್ರ ಜೊತೆಗೆ ನಮ್ಮ ಶಿವಪ್ರಕಾಶ್ ಮಹಾರಾಜರು, ಆಮೇಲೆ ತಿಪ್ಪೇಸ್ವಾಮಿ ಮಹಾರಾಜರು, ಆಮೇಲೆ ಈ ಒಂದು ದೇವಸ್ಥಾನ ಸಮಿತಿಯ ಮುಖಂಡರು, ಬಳ್ಳಾರಿ ನಗರದ ಮುಖಂಡರು ಎಲ್ಲ ಬಂದಿದ್ದಾರೆ. ಈಗ ನೀವು ಎಲ್ಲರೂ ನೋಡ್ತಿದ್ದೀರಾ, ನಮ್ಮ ಸುತ್ತಮುತ್ತನೇ ಇದ್ದಾರೆ. ಎಲ್ಲರೂ ಭಾಳ ಖುಷಿಪಟ್ಟರು. ಇನ್ನು ದಿನೇ ದಿನೇ ಈ ಒಂದು ಅಜ್ಜಯ್ಯನ ಪೂಜೆ ಜಾಸ್ತಿನೇ ಆಗ್ತಾಯಿದೆ ಜನಸಂಖ್ಯೆ. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳ್ಕೊಳ್ಳೋದು ಒಂದೇ, ಯಾರಿಗೆ ಏನೇ ಕಷ್ಟ ಇರಲಿ ಕೋರ್ಟ್ ಕಚೇರಿ, ಇವನ್ನು ನಾರಾಯಣ ಹೃದಯಾಲಯಕ್ಕೆ ಹೋಗಿ ತೋರಿಸಿದಾಗ ಅವ್ರು ಇನ್ನೇನು ಭಾಳ ದಿನ ಬದುಕಲ್ಲ, ಇನ್ನೊಂದು ವಾರ ಅಂದಿದ್ರು. ಬಟ್ ಅಜ್ಜಯ್ಯನ ಹತ್ರ ಬಂದು ಅವ್ರ ಸನ್ನಿಧಿಗೆ 21 ದಿವಸ ತನ್ನಲ್ಲಿ ಕೊಡ ಲಿಂಬೆಣ್ಣೆಯಿಂದ ಸ್ನಾನ ಮಾಡಿ ತಿಕ್ಕಿದ್ದಕ್ಕೆ ಆ ಮನುಷ್ಯ ಇವತ್ತು ತುಂಬ ಚೆನ್ನಾಗಿದ್ದಾನೆ. ಹಾಗೆ ನೂರಾರು ಒಂದು ಪವಾಡಗಳು ಇಲ್ಲಿ ನಡೆದಿದ್ದಾವೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ಪವಾಡ ನಡೀತಿದೆ. ದಿನೇ ದಿನೇ ಅಜ್ಜಯ್ಯನ ಭಕ್ತರು ಜಾಸ್ತಿನೇ ಆಗ್ತಾ ಇದ್ದಾರೆ. ಸೊ ಈ ಒಂದು ಪೂಜಾ ಕಾರ್ಯಕ್ರಮ ಇವತ್ತು ತುಂಬ ಚೆನ್ನಾಗಿ ನೆರವೇರುತ್ತೆ.
ಹೊನ್ನೊಳ್ಳಿ ತಾಂಡ, ಬಳ್ಳಾರಿ ತಾಲೂಕು. ಮಲ್ಲಿಕಾರ್ಜುನ ಅಧ್ಯಕ್ಷರು. ನಾವು ಪರಮ ಪೂಜ್ಯ ಶ್ರೀ ಶಿವಪ್ರಕಾಶ್ ಮಹಾರಾಜ್ ಬಂಜಾರ ಶ್ರೀ ಶಕ್ತಿಪೀಠ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿಂದ ದೂಪದಳ್ಳಿ ತಾಂಡದಿಂದ ಬಂದಿದ್ದೇವೆ. ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಮ್ಮ ಮಲ್ಲಿಕಾರ್ಜುನ ಅವರು ಸುಮಾರು ತಿಂಗಳ ಹಿಂದೆ ನಮಗೆ ಮಾತಾಡಿದರು ನಮ್ಮ ಜೊತೆ. ಪೂಜ್ಯರು ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ, ಭಗವಂತನ ಪವಾಡ ಬಹಳ ಇದೆ ಅಂತ ಹೇಳಿದರು. ಆದರೆ ಅವರು ಕೆಲವು ವಿಡಿಯೋಗಳನ್ನು ನಾನು ನೋಡಿದೆ, ಕಾರ್ಯಕ್ರಮದ ಹಿನ್ನೆಲೆಯನ್ನು ನೋಡಿದೆ. ಆದರೆ ಇವತ್ತು ಪ್ರತ್ಯಕ್ಷವಾಗಿ ನೋಡಿದೆ. ಹೆಂಗಂತಂದರೆ ನಾನು ದಾರಿಯಲ್ಲಿ ಅವರ ಏನು ಗಂಗೆ ಪೂಜೆಯನ್ನು ಮುಗಿಸ್ಕೊಂಡು ತಾಯಿ ಮಾತೆಯವರೆಲ್ಲ ಕಳಸವನ್ನು ಹೊತ್ಕೊಂಡು ದೇವಸ್ಥಾನಕ್ಕೆ ಬರುವಷ್ಟರಲ್ಲೇ ಭಗವಂತ ಸುಮಾರು ತಿಂಗಳಿಂದ 15 ದಿವಸದಿಂದ ಮಳೆ ಇಲ್ಲದೆ ಎಲ್ಲ ರೈತಾಪಿ ಜನಗಳು ನಾವೆಲ್ಲರೂ ಕೂಡ ಕಂಗಾಲಾಗಿದ್ವಿ. ಆದರೆ ಇವತ್ತು ಪವಾಡ ಪುರುಷ ಭಗವಂತ ಕರಿಬಸವೇಶ್ವರ ಸ್ವಾಮಿ ಅವರ ಪವಾಡ ಇಡೀ ನಾಡಿನ ಜನತೆಗೆ ಗೊತ್ತು. ಮಾಟ ಮಂತ್ರ ತಂತ್ರಗಳಿಗೆ, ಭೂತ ಪಿಚಾಚಿಗಳಿಗೆ ಒದ್ದೋಡಿಸುವ, ಭಕ್ತರ ಕಷ್ಟ ಕಾರ್ಪಣ್ಯ ದುಃಖ ದುಮನವನ್ನು ದೂರು ಮಾಡುವ ಏಕೈಕ ದೇವರು ಯಾರಂದರೆ ಅದು ನಮ್ಮ ಕರಿಬಸವೇಶ್ವರ ಸ್ವಾಮಿಗಳು ಅಂಥೇಳಿ. ಹಾಗಾಗಿ ಇವತ್ತು ಧರೆಗೆ ಮಳೆರಾಯನನ್ನು ತರಿಸಿ ಅವರ ಪವಾಡವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ರಿಗೂ ತೋರಿಸಿದ್ದಾನೆ. ಹಾಗಾಗಿ ನಾಡಿನ ಜನತೆಗೆ ಕರಿಬಸವೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಬರುವಂಥ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯ ದುಃಖ ದಮನವನ್ನು ದೂರ ಮಾಡಿ ಅವರೆಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ ಅಂತ ಹೇಳ್ತಾ, ಭಗವಂತ ಜಗದ್ಗುರು ಸಂತ ಶಿವಲಾಲ್ ಮಹಾರಾಜರು, ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಮರಾವ್ ಮಹಾರಾಜರು, ಬಂಜಾರ ಕುಲದೇವತೆ ಶ್ರೀ ಮರಿಯಮ್ಮ ಮಾತೆಯನ್ನು ಸ್ಮರಿಸ್ಕೊಳ್ತಾ, ಭಗವಂತನ ಇನ್ನೊಮ್ಮೆ ನಮ್ಮ ಹೇಮಜ್ಜನವರು ಸ್ಥಾಪನೆ ಮಾಡಿರುವಂತಹ ಕರಿಬಸವೇಶ್ವರ ಸ್ವಾಮಿಗಳು ಕತ್ರುಗದಿಗೆ ನಮ್ಮ ಹೇಮಜ್ಜನವರು ಕೂಡ ಭಾಳ ಪವಾಡವನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇನ್ನು ಬರುವ ಮುಂದಿನ ವರ್ಷ ಕೂಡ ಈ ಜಾತ್ರಾ ಮಹೋತ್ಸವ ಇನ್ನೂ ಹೆಚ್ಚಿನದಾಗಿ ನಡೆಯಲಿ ಅಂಥೇಳಿ ನಾನು ಶುಭ ಕೋರ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಪಾದಾರವಿಂದಕ್ಕೆ ವಂದಿಸುತ್ತಾ, ಉಕ್ಕಡಗಾತ್ರಿ ಕರಿಬಸವೇಶ್ವರನ ಆರಾಧನೆ ಈ ದಿನ ಇಲ್ಲಿ ಹೊನ್ನಳ್ಳಿ ತಾಂಡದಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 19 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ವರ್ಷ ವಿಶೇಷ ಏನಂದರೆ ಮಳೆ ಬಂದಿರೋದೇ ಒಂದು ದೊಡ್ಡ ವಿಶೇಷ. ಭಗೀರಥ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಭೂಮಿಗೆ ಗಂಗೆ ಅಂತಂದ. ಆ ಭಗವಂತ ಇವರೆಲ್ಲರ ಭಕ್ತಿಗೆ ಮೆಚ್ಚಿ ಪೂರ್ಣ ಕುಂಭಾಹುತಿಗಳನ್ನು ತರೋದು ನೋಡಿನೇ ಮೇಘರಾಜ ನಮಗೆ ಹರಸಿ ಹಾರೈಸಿ ಆಶೀರ್ವಾದ ಮಾಡಿದ್ದಾನಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸುಮಾರು ಸಾವಿರಾರು ಜನ ಭಕ್ತರ ನಡುವೆ ಕುಂಭಗಳು ಭಾಳ ಸುಂದರವಾಗಿಯೇ ಬಂದವು. ಇಲ್ಲಿ ಪ್ರತಿ ವರ್ಷ ಭಕ್ತರ ಸಂಖ್ಯೆ ತುಂಬ ಹೆಚ್ಚಾಗ್ತಾ ಇದೆ. ಎಷ್ಟು ಹೆಚ್ಚಾಗ್ತಾ ಇದೆ ಅಂದರೆ ಈ ಸಾರಿ 1,000 ಜನ ಬಂದಾರಂದರೆ ನೆಕ್ಸ್ಟ್ ಇಯರ್ 1500 ಜನ, ನೆಕ್ಸ್ಟ್ ಇಯರ್ 2000 ಜನ. ಇವತ್ತಿಗೆ ಲಕ್ಷಾಂತರ ಜನ ಈ ಕರಿಬಸವೇಶ್ವರ ದೇವಸ್ಥಾನಕ್ಕೆ ನಡ್ಕೊತಾ ಇದ್ದಾರೆ. ಯಾಕಂದರೆ ಕರಿಬಸವೇಶ್ವರ ದೇವರ ಬಗ್ಗೆ, ಗುರುಗಳ ಬಗ್ಗೆ ಹೇಳೋಕ್ಕೆ ಪದಗಳು ಸಾಲದು. ಅವರ ಪವಾಡಗಳು ನಾನು ಹೇಳೋಕ್ಕೆ ತೃಣಳು ಮಾತ್ರ ಆಗ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಪ್ರತಿಮಾ ರಮೇಶ್, ಬಳ್ಳಾರಿ. ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ. ಉಕ್ಕಡಗಾತ್ರಿ ಅಜ್ಜಯ್ಯ ತಾತಂದು ಏನಂದು ನಂಗೆ ತಿಳಿಯಿತು. ಉಕ್ಕಡಗಾತ್ರಿ ತಾತಂದು ನಮ್ಗೆ ಏನಂದು ತಿಳಿಯಿತು. ಪಾಗಡಗಳು ಎಲ್ಲ ತಾತನ ನಡೆಯವ. ಅದೇನೇ ಇರಲಿ, ನಮ್ಮ ಮಂಜಣ್ಣವರು ನಮ್ಮ ಮಲ್ಲಣ್ಣವರು ಫೋನ್ ಮಾಡಿ ಕರೆದ್ರೆ ನಮ್ಮನ್ನು. ನಾವೆಲ್ಲ ಉಕ್ಕಡಗಾತ್ರಲ್ಲೆಲ್ಲ ಹೋಗ್ತಿದ್ವಿ. ನಮ್ಮನ್ನು ಕರೆದು ವಿಶೇಷ ಇಲ್ಲೆಲ್ಲ ಪೂಜೆಗಳಿರ್ತಾವೆ ಬರ್ಬೇಕಂತ ನಮ್ಮ ಕರೆ ಕಳಿಸಿ ನಮಗೆಲ್ಲ ಮಾಡ್ಯಾರ ಇವರು. ಒಳ್ಳೇದಾಗೈತೆ ನಮ್ದು ಅಜ್ಜಯ್ಯ ತಾತಂದು. ನಾವು ನಡ್ಕ 3 ವರ್ಷ ಆಯಿತು. ನಮ್ಗೆ ಯಾವುದೇ ಥರ ಇಲ್ಲ. ಅಜ್ಜನ ಬಿಟ್ಟು ನಾವು ಮುಂದಕ್ಕೆ ಹೋಗಂಗಿಲ್ಲ. ಒಳ್ಳೆ ಪವಾಡ ಪುರುಷರು ಇವ್ರು ನಮ್ಮದವ್ರ ಕೈ ಯಾರು ಬಿಡೋಂಗಿಲ್ಲ. ಈ ಸ್ವಾಮಿಗಳಿಗೆಲ್ಲ ನಮಸ್ಕಾರ. ಇವರೆಲ್ಲ ಬಂದವರು, ಇವರೆಲ್ಲ नंबरला अजय महाराज आज हमसे ड्रेस घालले नाहीचा. आज अजय महाराज नाही गुढी नाही यार. आज गंगी ती पाणी लाताणे. आज से कळस पाडले ताणे. आज कळस ಎಲ್ಲ ತುಂಬಿಕೊಂಡು ಅಲ್ಲೆಲ್ಲ ಹೆಣ್ಮಕ್ಳಿಗೆ ಎಲ್ಲ ಈ ಚೋರಿ ಇಲ್ಲ ತಾನೆ. ಕುವಾರಿ ಚೋರಿ ಇಲ್ಲ. गंगी पडाले ना माय कळस पाडले ना ताने. आज कळस पाडले नाही ना. पाणी फुल मारोचं. आजार भक्ती ते आजार पवाडाती. आज पाणी जिटेचा पण भाडा खुशी वेगळीचा. फर आज से ताणे ईस खुशी ईज हमारा नंगरी ना हरो भरो रकाड. ನನ್ನ ಹೆಸರು ಸರೋಜಾಬಾಯಿ ಅಂತ, ಹೊನ್ನೊಳ್ಳಿ ತಾಂಡ.
ನಾವು ಇಷ್ಟು ದಿವಸಲಿದ ಯಾವ ದೇವ್ರಿಗೆ ಹೋಗಿ ಬಂದರೆ ಕೂಡ ನಮಗೆ ಮಳೆ ಇಲ್ಲ ಅಂತ ಕೈ ಬೇಡ್ಕೊಂಡು ಬರ್ತಿದ್ದೀವಿ. ಅಷ್ಟು ದೇವ್ರಿಗೆ ಹೋಗಿದ್ರೆ ಕೂಡ ನಮಗೆ ಎಲ್ಲೆಲ್ಲಿ ನಿಧಾನ ಇಲ್ಲ, ನಮಗೆ ಹೊಲಕ್ಕೆ ಹೋಗಿದ್ರೆ ಹೊಲದಾಗ ನಿಧಾನ ಇಲ್ಲ ಅಂತ ನಾವು ಎಲ್ಲ ದೇವರಿಗೆ ಬೇಡ್ಕೊಂಡು ನಡ್ಕೊಂಡು ಬಿದ್ದಿದ್ದೀವಿ. ಇವತ್ತು ಬಂದಿದ್ದೀವಿ ಈ ಅಜ್ಜ ತಾತದಲ್ಲಿ. ಬಂದಿದ ತಕ್ಷಣ ನೀರು ಹಾಕ್ಕೊಂಡು ಎಲ್ಲ ಕೈ ಮುಕ್ಕೊಂಡು ಹೋಗಿವಿ. ಗಂಗೆ ಥರ ತಕ್ಷಣ ನಮಗೆ ಮಳೆ ಬಂದೈತೆ. ಈ ಮಳೆ ಬಂದಿತ್ತು ನಮಗೆ ಒಳ್ಳೆ ಖುಷಿ ಆಗಿತ್ತು. ಖುಷಿಲಿದೆ ನಾವು ಎಷ್ಟು ನೆಂದರೆ ಕೂಡ ಈ ಪೂಜೆನ ಬೇಡ್ಕೊಂಡೇ ಇರ್ತೀವಿ ಅಂತ ನಾವು ಹಂಗೆ ನೆಂದು ಬಂದೀವಿ. ಒಳ್ಳೇದಾಗಲಿ ಅಂತ ನಮಗೆ ಇನ್ನೂ ಬರೋ ವರ್ಷ ತನಕ ನಮಗೆ ಹಿಂಗೆ ಮಳೆ ಬಂದಂಗೆ ಅವ್ರ ಪೂಜೆ ನಡೆಸ್ಕೊಂಡು ಆಗಿದ್ರೆ ಒಳ್ಳೇದೇ, ತಾತಂದ ಹೆಸರು ಒಳ್ಳೇದೇ ಬರಲಿ ಅಂತ ಕೈ ಮುಕ್ಕುತ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.